ಆತ್ಮೀಯ ಬಂಧುಗಳೇ ನಮಸ್ಕಾರ. ನಾನು ಶಶಿಧರ್ ತೀರ್ಥಹಳ್ಳಿ. ಜ್ಞಾನದೀಪಂನ 5ನೇ ತರಗತಿ ನಾವು ಒಂದು ವಿಶೇಷ ಜಾಗಕ್ಕೆ ಬಂದಿದ್ದೀವಿ. ನಾವೇನು ಪಾಠಗಳನ್ನ ರೂಮಿನ ಮುಂದೆ ಅಂದರೆ 4 ಕೋಣೆಯ ಮಧ್ಯೆ ಕಲಿತೀವಿ, ಅದ್ರ ಹೊರತಾಗಿ ಸಮಾಜದಿಂದ ಅಂದರೆ ಪ್ರಕೃತಿಯಿಂದ ಕೂಡ ಕಲಿಯಬೇಕಾದದ್ದು ಸಾಕಷ್ಟಿದೆ. ಹಾಗಾಗಿ ಇವತ್ತು ನಾವು ಒಂದು ಒಳ್ಳೆಯ ಜಾಗಕ್ಕೆ ಬಂದಿದ್ದೇವೆ, ಅಂದರೆ ಪ್ರಕೃತಿಯ ಮಡಿಲಿಗೆ ಬಂದಿದ್ದೇವೆ. ಇಲ್ಲಿ ಪ್ರಕೃತಿಯಿಂದ ನಾವು ಒಂದಿಷ್ಟು ಪಾಠಗಳನ್ನ ಕಲಿಯದಿದೆ. ಹಾಗಾಗಿ ನಮ್ಮ ಜ್ಞಾನದೀಪಂ ತರಗತಿಯ ಮಕ್ಕಳೊಟ್ಟಿಗೆ ಇವತ್ತು ನಾನು ಒಂದು ಒಳ್ಳೆಯ ಜಾಗಕ್ಕೆ ಬಂದಿದ್ದೇನೆ. ಯಾವುದಪ್ಪ ಅಂತಂದರೆ ಬೆಂಗಳೂರಿನ ಪಕ್ಕದಲ್ಲೇ ಇರುವಂತಹ ಬೆಂಗಳೂರು ಯೂನಿವರ್ಸಿಟಿಯ ಪಕ್ಕದಲ್ಲಿ ಬಯೋ ಪಾರ್ಕ್ ಅಂತ ಇದೆ. ಇಲ್ಲಿ ನಾವು ಬಂದಿದ್ದೇವೆ. ಇಲ್ಲಿ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ನಿಜವಾಗ್ಲೂ ಇದನ್ನ ಅನುಭವಿಸಿಯೇ ತಿರ್ಬೇಕು. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇಲ್ಲಿನ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಯಾವ್ಯಾವ ವಿಚಾರಗಳನ್ನ ಕಲಿತು ಹೋಗ್ಬೋದು. ನಾವು ಮರಗಳಿಂದ ಆಗಿರ್ಬೋದು, ಪಕ್ಷಿಗಳಿಂದ ಆಗಿರ್ಬೋದು, ಹಾಗೆ ಇಲ್ಲಿ ಸಾಕಷ್ಟು ಒಳ್ಳೊಳ್ಳೆಯ ಇಲ್ಲಿ ನೀವು ಪಕ್ಕದಲ್ಲೇ ಕಾಣ್ತಾ ಇರ್ಬೋದು ಅಶೋಕ ಮರ ಇದೆ. ಹೀಗೆ ಸಾಕಷ್ಟು ಜಾತಿಯ ಮರಗಳಿದಾವೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳನ್ನ ಪ್ರಕೃತಿಯಿಂದ ಕಲಿತಾ ಹೋಗಿ. ಸ್ನೇಹಿತರೆ, ನಿನ್ನೆ ಮಳೆ ಆಗಿರೋದ್ರಿಂದ ತುಂಬಾ ಅದ್ಭುತವಾಗಿದೆ. ತುಂಬಾ ತಂಪಾದ ವಾತಾವರಣ. ನೀವಿಲ್ಲೊಂದು 2 ಬರಹಗಳನ್ನ ನೀವು ನೋಡ್ಬೋದು. ಕಡಿದರೆ ಮರ ಬರುವುದು ಬರ, ನಿಜ ಅಲ್ವಾ? ಸರಿಯಾಗಿ ಬೆಳಿಗ್ಗೆ 7:30ಕ್ಕೆ ಮಕ್ಕಳೊಂದಿಗೆ ಪ್ರಕೃತಿಯ ಮಡಿಲಿನಲ್ಲಿ ನಮ್ಮ ಚಾರಣದ ಪಯಣ ಆರಂಭವಾಯಿತು. ಮಕ್ಕಳ, ಇಲ್ಲಿ ಪಕ್ಷಿಗಳ ಶಬ್ದಗಳನ್ನ ಕೇಳಬೇಕು. ಕಿವಿ ನಿಂಗೆ ಆಲಿಸ್ಬೇಕು. ಈ ಥರ ಮಾಡ್ಕೊಂಡ್ರೆ ಆಲಿಸುತ್ತೆ, ಓಕೆನಾ? ಸ್ವಲ್ಪ ಶ್ರದ್ಧೆಯಿಂದ ಆಲಿಸ್ಬೇಕು. ನೋಡಲ್ಲಿ ಪಿಕಾಕ್ ಹೋಗ್ತಾ ಇದೆ, ಕೇಳಿಸಿದ್ಯಾ? ಬೆಂಗಳೂರು ವಿಶ್ವವಿದ್ಯಾಲಯದ ಮಧ್ಯಭಾಗದಲ್ಲಿರುವ ಈ ಬಯೋ ಪಾರ್ಕ್ ಇಂದು ಇಷ್ಟು ಸುಂದರವಾಗಿ ಕಂಗೊಳಿಸುವುದರ ಹಿಂದೆ ಅನೇಕ ಪ್ರಕೃತಿ ಪ್ರೇಮಿಗಳ ಶ್ರಮ, ಹೋರಾಟ ಮತ್ತು ನಿರಂತರ ಸೇವೆ ಇದೆ. ಇಂತಹ ಅದ್ಭುತ ಕಾರ್ಯವನ್ನು ಸಾಕಾರಗೊಳಿಸಿದ ಎಲ್ಲ ಪ್ರಕೃತಿ ಪ್ರೇಮಿಗಳನ್ನು ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ನೆನಪಿಸಿಕೊಳ್ಳಲೇಬೇಕು. ಅವರ ನಿರಂತರ ಶ್ರಮದಿಂದಲೇ ಈ ಪ್ರಕೃತಿಯ ತಾಣ ಇಷ್ಟು ಸುಂದರವಾಗಿ ಉಳಿದಿದೆ. ಈ ಗಿಡ ಮರಗಳು ಫಾರೆಸ್ಟ್ ಅಂದರೆ ಮುಂಚೆ ಇದು ಎಲ್ಲ ಆಲ್ಮೋಸ್ಟ್ ಆಲ್ ಒಂದು 450 ಎಕರೆ ನ್ಯಾಚುರಲ್ ಫಾರೆಸ್ಟ್ ಇತ್ತು ಮುಂಚೆ. ಅಂದರೆ ಯೂನಿವರ್ಸಿಟಿ ಕೊಡೋದಕ್ಕಿಂತ ಮುಂಚೆ ಅದು 1800 ಎಕರೆಗಳಷ್ಟು ಇದಾಯಿತು. ಅದು 1965 ಇಸ್ವಿನಲ್ಲಿ ನಿಮಗೆಲ್ಲ ಗೊತ್ತಿರಬೇಕು, NH ಅಂತ ಕರಿತೀವಿ ನಾವು, ನರಸಿಂಹಯ್ಯ ಅಂತೇಳಿ. ಅವರು ನ್ಯಾಷನಲ್ ಕಾಲೇಜಲ್ಲಿ ಅವರು ಇಡೀ ಜೀವಮಾನನ ಬರೀ ಒಂದು ರೂಮಲ್ಲಿ ಕಳ್ಕೊಂಡ್ರು. ಇಲ್ಲಿ VC ಆಗಿದ್ರು, ವೈಸ್ ಚಾನ್ಸಲರ್ ಆಗಿದ್ರು ಅವರು. ಅವ್ರಿಗೆಲ್ಲ ಅವರು ಮೂಲ ಕಾರಣ ಒಂದು ಇದರಲ್ಲಿ. ಅದಾದಮೇಲೆ ಬೇರೆ ಬೇರೆ VCಗಳು ಮತ್ತು ಇವರೆಲ್ಲ ಬಂದರು. ಬಂದಾದಮೇಲೆ ಕೆಲವು ಎಲ್ಲ ಉಳಿಸ್ಕೊಂಡ್ರು, ಕೆಲವು ಜಮೀನೆಲ್ಲ ಕೊಟ್ಟರು, ಅದು ಬೇರೆ ಕತೆ. ಬಟ್ ಅದರಲ್ಲಿ ಸಿದ್ದಪ್ಪ ಅಂತ ಒಬ್ಬರು VC ಆಗಿದ್ದರು. ಸುಮಾರು 2000ನೇ ವರ್ಷದ್ದು ಆ ಒಂದು ರೇಂಜಲ್ಲಿ, ಸರಿಯಾಗಿ ಗೊತ್ತಿರ್ಬೋದೇನೋ. ಆ ಒಂದು ರೇಂಜಲ್ಲಿ ಇದ್ದಾಗ ಅವ್ರದ್ದೊಂದು ಫ್ಯಾಮಿಲಿದೊಂದು ಇದರಲ್ಲಿ ಈ ಬಯೋ ಪಾರ್ಕ್ ಸೃಷ್ಟಿ ಆಯಿತು. ಅಷ್ಟೇ ಅಲ್ಲ, ಅಲ್ಲಿನ ಮಾರ್ಗದರ್ಶಕರು ನಮಗೆ ಈ ನೆಲದಲ್ಲೇ ಹುಟ್ಟಿ ಇಲ್ಲಿನ ಬದುಕಿನೊಂದಿಗೆ ಬೆಸೆದುಕೊಂಡಿರುವ ವೃಷಭಾವತಿಯ ನದಿಯ ಪರಿಚಯವನ್ನು ಮಾಡಿಕೊಟ್ಟರು. ಪ್ರಕೃತಿಯ ಜೊತೆಗೆ ನಮ್ಮ ನದಿಯ ಮಹತ್ವವನ್ನು ಪ್ರೇಕ್ಷಕರಿಗೂ ಸಹ ತಿಳಿಸಿಕೊಟ್ಟರು. ನಾವು ಸಣ್ಣ ಹುಡುಗರು ಇಲ್ಲಿ ಮುಂದೆ ಒಂದು ಹೊಳೆ ಹರಿಯುತ್ತೆ, ಅದು ಆ್ಯಕ್ಚುಲಿ ಹೊಳೆ. ಅಲ್ಲಿ ಬಂದು ನಾವು ಈಜು ಹೊಡೆಯೋದಕ್ಕೆಲ್ಲ ಬರ್ತಾ ಇದ್ವಿ, ಈಜು ಕಲಿಯೋದಕ್ಕೆ ನೋಡೋದಕ್ಕೆ. ವಿಜಯನಗರದಿಂದ ನಡ್ಕೊಂಬರಿ ಇವರು, ಇಷ್ಟು ಹುಡುಗರು, ಇಷ್ಟು ಸಣ್ಣ ಹುಡುಗರು. ನಾವಾಗ ಅತಿ ಹೆಚ್ಚಿನವಾದ ಒಂದು ಇದು ಸಿಗುತ್ತೆ, ಅಂದರೆ ವೆಜಿಟೇಷನ್ ಇಂಪ್ರೂವ್ ಮಾಡೋದಕ್ಕೋಸ್ಕರ ಜಾಸ್ತಿ ಇದು ಸಿಗುತ್ತೆ. ಇಲ್ಲ, ಅದು 2 ಇದೆ, ಪ್ಲಾಂಟೇಶನ್ ಆಗಿದೆ, ಫಾರೆಸ್ಟ್. ನಿಲ್ಲಿ ಅದು ಫೈರ್ ಆಗಿತ್ತು ಮೇಡಮ್. ಈ ಸಲ ಕಾಳು ಗೀಚಲ್ಲಿ ಹಾಕಿಲ್ಲ, ಯಾರೋ ಫೈರ್ ಹಾಕ್ತಾರೆ. ಬಯೋ ಪಾರ್ಕ್ 1 ಅಂತ ಆಯ್ತು, ಅದು ಅರಣ್ಯ ಇಲಾಖೆಯಿಂದ ಯೂನಿವರ್ಸಿಟಿ ಕೊಟ್ಟು. ಬಯೋ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆಲ್ಲ, ಜೀವ. ಪಾರ್ಕ್ ಅಂತ ಹೇಳಿದ್ರೆ ಬೊಟಾನಿಕಲ್ ಒಂದು ನಿಲ್ದಾಣ, ಒಂದು ಜಾಗ. ಅಂದ್ರೆ ಜೀವ ನಿಲ್ದಾಣ ಇರೋಂಥದ್ದು ಜಾಗಕ್ಕೆ ಹೇಳ್ತಾರೆ. ಬಟ್ ಇದಕ್ಕೆ ಬಯೋ ಪಾರ್ಕ್, ನ್ಯಾಚುರಲ್ ಫಾರೆಸ್ಟ್ ಏನು ವ್ಯತ್ಯಾಸ ಅಂದರೆ ಅದು ಅದಾಗೆ ಬೆಳೆದಿರೋವಂಥದ್ದು. ಬಟ್ ಇದು ಮನುಷ್ಯರದು ಒಂದು ಇಂಟರ್ವೆನ್ಷನ್ ಇಂದ ಬೆಳೆದಿರುತ್ತೆ. ಇಂಥ ಜಾಗದಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ವೆಜಿಟೇಷನ್ಸ್, ಅಂದರೆ ಯಾವ ಪ್ರಾಣಿಗೆ ಇಲ್ಲಿ ಬದುಕ್ಬೋದು ಆ ಒಂದು ಇದ್ರದ್ದೆಲ್ಲ ಇಲ್ಲಿ ಬದುಕುತ್ತೆ. ಆ ಥರ ಒಂದು ಹುಳಗಳಾಗಲಿ, ಒಂದು ಇನ್ಸೆಕ್ಟ್ ಆಗಲಿ, ಒಂದು ಇದಾಗಲಿ, ಅದಕ್ಕೆ ಬಯೋಡೈವರ್ಸಿಟಿ ಅಂತ ಹೇಳ್ತಾರೆ. ಈ ಡೈವರ್ಸಿಟಿ ಅಂತ ಜಾಗ ಈ ಯೂನಿವರ್ಸಿಟಿ ಆಗಿದೆ ಈಗ, ಆಯಿತಾ? ಮನುಷ್ಯರದ್ದು ಇಂಟರ್ವೆನ್ಷನಿಂದ ಬೆಳೆಸಿದ್ರು ಕೂಡ, ಬಟ್ ಇದು ನ್ಯಾಚುರಲ್ ವೆಜಿಟೇಷನ್ ಆಗಿ, ಅಂದರೆ ಸಕಲ ಪ್ರಾಣಿಗಳು, ಸಕಲ ಜೀವಿಗಳು ಆಶ್ರಯದಾತಾಗಿ ಇರೋದು. ಓಕೆ, ಬಟ್ ಇದ್ರದ್ದು ಏನು ನಮಗೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬೇಕು, ಬಿದಿರು ಎಷ್ಟು ಉಪಯೋಗಕ್ಕೆ ಬರುತ್ತೆ ಅಂತೇಳಿ.
ಯಾಕಂದರೆ ಹಿಂದಿನ ಕಾಲದಲ್ಲಿ ಮಕ್ಕಳು ಹುಟ್ಟಿದಾಗ ಆ ಬಿದಿರಿಂದ ಮರದಲ್ಲೇ ಮಲಗಿಸ್ಕೊಂಡು ಸತ್ತಾಗ ಬಿದಿರು ಚಟದಲ್ಲೇ ಎತ್ಕೊಂಡು ಹೋಗ್ತಾ ಇದ್ರು ಅಲ್ಲ. ಅಷ್ಟ್ರ ಮಟ್ಟಿಗೆ ಅದು ಬಿದಿರದ್ದು ಯೂಸ್ ಆಗ್ತಿತ್ತು. ಅಂದ್ರೇನು, ಮನೆ ಕಟ್ಟೋದೀಗ ಹುಟ್ಟಿದಾಗ ಬೆಳೆದಾಗ ಮತ್ತು ಎಲ್ಲ ಪ್ರತಿಯೊಂದು ಹಂತದಲ್ಲೂ ಅಂದರೆ ಏನೇನು ಸ್ಟೇಜಸ್ ಬರುತ್ತೆ, ಬಾಲ್ಯ, ಯೌವನ, ಅದೊಂದು ಇದರಲ್ಲಿ ಎಲ್ಲ ಇದರಲ್ಲೂ ಅದು ಯೂಸ್ ಆಗಿದೆ. ಇದು ಏನಂದರೆ ನಮಗೆ ಪ್ರಕೃತಿ ಕೊಟ್ಟಿರೋಂಥ ಒಂದು ಕಲ್ಪವೃಕ್ಷ ಅಂತಲೇ ಹೇಳ್ಬೋದು. ಯಾಕಂದರೆ ಕಲ್ಪವೃಕ್ಷ ಅಂತ ಬೇಕಾದಷ್ಟು ಕೇಳ್ಬೋಗತ್ತೆ. ಇದರಲ್ಲಿ ಭಾಳ ಯೂಸ್ ಆಗುತ್ತೆ. ಅಂದರೆ ಮೊದಲನೇದಾಗಿ ಏನಂದರೆ ಆಕ್ಸಿಜನ್ನ ಇದು ಪ್ಯೂರ್ ಮಾಡುತ್ತೆ. ಐ ಮೀನ್ ಗಾಳಿನ ಭಾಳ ಪ್ಯೂರ್ ಮಾಡಿ ಆಕ್ಸಿಜನ್ನ ಇದು ಮಾಡೋವಂಥದ್ದು, ಏನು ಎಕ್ಸ್ಕ್ರೀಟ್ ಮಾಡೋವಂಥದ್ದು, ಹೆಚ್ಚು ಮಾಡೋವಂಥದ್ದು ಆ ಒಂದು ಇದರಲ್ಲಿ ದೊಡ್ಡದು. ಆಮೇಲೆ ಮಳೆ ನೀರನ್ನ, ಇದು ಆಳವಾದ ಬೇರಿರೋದ್ರಿಂದ ಮಳೆ ನೀರನ್ನ ಭಾಳ ಕೆಳಗೆ ತನಕ ಹಿಡಿದಿಟ್ಟಿರೋದು, ಕೆಳಗೆ ತನಕ ಬಿಡೋವಂಥದ್ದು ಒಂದು ಫೆಸಿಲಿಟಿ ಇರುತ್ತೆ. ಅಂದರೆ ರೈನ್ ಹಾರ್ವೆಸ್ಟಿಂಗ್ ಕೆಲಸನೂ ಮಾಡುತ್ತದೆ ಆಯಿತಾ. ನೆಕ್ಸ್ಟ್ ಏನಂತ ಹೇಳಿದ್ರೆ ಹಲವು ಪ್ರಾಣಿಗಳಿಗೆ ಆಹಾರ ಆಗುತ್ತೆ. ಈವನ್ ನಮ್ದು ಸೇರ್ಕೊಂಡಂಗೂ ಆ ಬಿಡ್ಲು ಕಳಲೆ ಅಂತ ಹೇಳ್ಬಿಟ್ಟಲ್ಲ ಸಾಂಬಾರು ಮಾಡ್ಕೊಂಡು ತಿಂದಾಕ್ತೀವಿ. ಹಂಗಾಗಿ ಅದು ಅರ್ಧ ಇದನ್ನು ಕಾಣೆ ಆಗ್ತಿದೆ ಇವಾಗ. ಆಮೇಲೆ ಎರಡನೇದೇನು ಅಂದರೆ ಆನೆಗಳಿಗೆ ಭಾಳ ಮತ್ತು ಪ್ರಾಣಿಗಳಿಗೆ ಭಾಳ ರುಚಿಯಾಗಿರೋಂಥ ಒಂದು ಆಹಾರ ಆಗುತ್ತೆ. ಆಮೇಲೆ ಇದ್ರದ್ದು ಈ ಮುಳ್ಳು ಮತ್ತು ಒಂದು ಬುಷಿಯಾಗಿರೋದ್ರಿಂದ, ಒಂದು ಕವರ್ಡ್ ಏರಿಯಾ ಇರೋದ್ರಿಂದ ಏನಾಗುತ್ತೆ, ಸಣ್ಣ ಸಣ್ಣ ಪ್ರಾಣಿಗಳಿಗೆ ಅದು ವಾಸಸ್ಥಾನ ಆಗುತ್ತೆ. ಈ ಮೊಲಗಳಿಗೆ, ಮುಂಗ್ಸಿಗಳಿಗೆ, ಅದು ಇದು ಅಂದರೆ ಪ್ರಿಡೇಟರ್ಸ್ಗಳಿಂದ ಬಚಾವಾಗುವಂಥ ಒಂದು ಇದು ಸಿಗುತ್ತೆ. ಈ ಅದ್ಭುತ ಪ್ರಕೃತಿಯ ಮಡಿಲಿಗೆ ಬರುವ ಪ್ರತಿಯೊಬ್ಬರಲ್ಲೂ ಒಂದು ವಿನಂತಿ: ದಯವಿಟ್ಟು ಪ್ಲಾಸ್ಟಿಕ್ಗಳನ್ನು ಎಲ್ಲೆಂದರಲ್ಲಿ ಬಿಸಾಡಬೇಡಿ. ನಾವು ಪ್ರಕೃತಿಯ ಸೌಂದರ್ಯವನ್ನು ಕಣ್ತಂಬಿಕೊಳ್ತೇವೆ, ಆದರೆ ಅರಿವಿಲ್ಲದೆ ಅದೇ ಪ್ರಕೃತಿಯ ಮಡಿಲಿಗೆ ಪ್ಲಾಸ್ಟಿಕ್ ಎಸೆಯುತ್ತೇವೆ. ಆದ್ದರಿಂದ ಇಂದು ನಾವು ಸಾಗಿದ ದಾರಿಯಲ್ಲಿ ಕಂಡ ಪ್ಲಾಸ್ಟಿಕ್ಗಳನ್ನು ಆಯ್ದುಕೊಂಡು ಪ್ರಕೃತಿಗೆ ನಮ್ಮಿಂದಾದ ಚಿಕ್ಕ ಸೇವೆಯನ್ನು ಮಾಡಿದೆವು. ಪ್ರಕೃತಿಯಿಂದ ಪಡೆದುಕೊಳ್ಳುವುದು ಮಾತ್ರವಲ್ಲ, ಅದನ್ನು ಸ್ವಚ್ಛವಾಗಿ ಉಳಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಇನ್ನೊಂದು ಲಯ ಇದೆ ನೋಡಿ. ಎಮ್ಮೆ ಬೆಫಲ್ಲೋ ನ್ಯಾಚುರಲ್ ಆಗಿರ್ಬೋದು, ಪ್ಲಾಸ್ಟಿಕ್ ಇಂದ ಆಗಿರ್ಬೋದು ಕೂಡ. ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹಾಕಿದೀವಿ ನೋಡಿ. ಪ್ಲಾಸ್ಟಿಕ್ ಇಂದ ತಿಂದು ಈ ತರ ಡೆತ್ ಆಗುತ್ತೆ, ಅದಕ್ಕೆ ಒಳಗಡೆ ಚೌಕಾಗಿ ಇದನ್ನೆಲ್ಲ ನೋಡ್ಬೋದು ನೋಡಿ. ಈ ತರದೆಲ್ಲ ಪ್ರಾಣಿಗಳು ಇವತ್ತಿನ ದಿನ ಈ ಸ್ಥಿತಿಗೆ ಬರ್ತಾ ಇದೆ ಬಿಕಾಸ್ ಆಫ್ ಅವರ್ ಕ್ರಿಯೇಟೆಡ್ ಪೊಲ್ಯೂಷನ್. ಪ್ಲಾಸ್ಟಿಕ್ ಹಾಕಿ ಅದರೊಳಗಡೆ ಆಹಾರ ಬಿಟ್ಟು ಅದನ್ನ ತಿಂದು ಯಾವ ತರ ಸ್ಥಿತಿ ಆಗಿದೆ ಇದು. ನಮ್ಮ ಈ ಚಾರಣದ ಸಂದರ್ಭದಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ಕಂಡ ಒಂದು ಪುಟ್ಟ ಜೀವಿ ಶತಪತಿ ಅಥವಾ ಒನಕೆ ಹುಳ ಅಂತಿವೆ. ನೋಡಲು ಚಿಕ್ಕದಾಗಿ ವಿಚಿತ್ರವಾಗಿ ಕಾಣುವ ಈ ಜೀವಿಯು ಪ್ರಕೃತಿಯ ವ್ಯವಸ್ಥೆಯಲ್ಲಿ ತನ್ನದೇ ಆದ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಬಿದ್ದ ಎಲೆಗಳು ಮತ್ತು ಸಾವಯವ ಅವಶೇಷಗಳನ್ನು ವಿಘಟಿಸುವ ಮೂಲಕ ಪೋಷಕಾಂಶಗಳು ಮತ್ತೆ ಮಣ್ಣಿಗೆ ಸೇರುವ ಪ್ರಕ್ರಿಯೆಗೆ ಇದು ಸಹಾಯ ಮಾಡುತ್ತದೆ. ನಾವು ಪ್ರಕೃತಿಯನ್ನು ನೋಡಲು ಬಂದಿದ್ದೆವು, ಆದರೆ ಪ್ರಕೃತಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮಗೆ ಒಂದೊಂದು ಪಾಠ ಕಲಿಸುತ್ತಾ ಸಾಗುತ್ತಿತ್ತು. ಈ ಹುಳ ಆಕ್ಚುಲಿ ನಮ್ದು ಹೊರಗಡೆಯಿಂದ ಬರ್ತಿರೋದಂದ್ರೆ ಭೂಮಿಯಿಂದ ಹೊರಗಡೆಗೆ ಬರ್ತಾ ಇದೆ. ಅದು ಆಹಾರ ಹುಡುಕೊಂಡು ಸತ್ತಿರೋಂಥ ಪದಾರ್ಥಗಳು ಇದು ಆಹಾರ ಆಗುತ್ತೆ. ಮಕ್ಕಳೆಲ್ಲ ಮುಂದೆ ಕಳಿಸ್ಬಿಡಿ ಇವತ್ತು. ಅವತ್ತು ಟೀಮ್ ಮಾಡ್ಬಿಡಿ. ಸ್ವಲ್ಪ ಎಲ್ಲರೂ ಸೈಲೆಂಟ್ ಮೇಂಟೈನ್ ಮಾಡಿ ದಯವಿಟ್ಟು. ಹೀಗೆ ಮುಂದುವರಿಯುತ್ತಾ ಅಲ್ಲಿನ ಪ್ರಕೃತಿ ಪ್ರೇಮಿಗಳು ತಾವು ನೆಟ್ಟು ಬೆಳೆಸಿದ ವಿವಿಧ ಗಿಡ ಮರಗಳ ಪರಿಚಯವನ್ನು ಮಾಡಿಕೊಟ್ರು. ವಿಶೇಷವಾಗಿ ಗಂಧದ ಮರದಂತಹ ಅಪರೂಪದ ಹಾಗೂ ಮಹತ್ವದ ಸಸ್ಯಗಳ ವಿಶೇಷತೆಗಳನ್ನು ಮಕ್ಕಳಿಗೆ ಹಾಗೂ ನಮಗೆ ತಿಳಿಸಿಕೊಟ್ರು. ಈ ಪ್ರದೇಶ ಹಿಂದೆಗಡೆ ತಿರುಗಿ ನೋಡಿ ಎಲ್ಲ ದಯವಿಟ್ಟು. ಹಸಿರು ಅಂತದ್ದು ನೀವು ನೋಡಿದ್ದೀರಾ, ಪಶ್ಚಿಮ ಘಟ್ಟದಲ್ಲಿ ಹೋಗ್ತೀರಾ, ಇಲ್ಲಿರೋ ಸ್ಪೀಸೀಸ್ಗಳು ಪಶ್ಚಿಮ ಘಟ್ಟದಲ್ಲಿ ಬಂದಿರೋ ಅಂಥದ್ದು. ಇದೆಲ್ಲ ಅಂದರೆ 4-5 ವರ್ಷಗಳ ಮುಂಚೆ ಇಲ್ಲಿ ಆ ಸ್ಪೀಸೀಸ್ ಅಂದರೆ ಕೋವಿಡ್ ಟೈಮಲ್ಲಿ ಇದನ್ನು ಪ್ಲಾಂಟೇಶನ್ ಮಾಡಿದಂಥದ್ದು. ಡಾಕ್ಟರ್ ರೇಣು ಪ್ರಸಾದ್ ಮತ್ತು ಇವರು ಇದ್ದಾರೆ ಆನಂದ್ ಅಂತೇಳಿ, ಅವ್ರದ್ದೆಲ್ಲ ಒಂದು ಪರಿಶ್ರಮದಿಂದ ಈ ಒಂದು ಕಾಡು ಕ್ರಿಯೇಟ್ ಆಯಿತು. ಅನ್ಫಾರ್ಚುನೇಟ್ ಆಗಿ ಏನಂತ ಹೇಳಿದ್ರೆ ಅಂದರೆ ಇಲ್ಲಿ ಸುಮಾರು 50 ಎಕರೆಯಷ್ಟು ಜಮೀನು UVCಗೆ ಹೋಗೋ ಥರ ಒಂದು ಕಟ್ಟಡ ಬರೋ ಥರ ಆಗ್ತಿದೆ. ಇದು ನೀವೆಲ್ಲ ಏನಾದರೂ ಉಳಿಸ್ಬೇಕು ಅಂತ ಅನ್ಕೊಂತೀರಾ? ಬೇಕಾ ನಿಮಗೆ? ನಿಮ್ಮ ಮಕ್ಳಿಗೆ ಏನಾದ್ರು ಬೇಕಾ? ಭಯ ಏನಿಲ್ಲ. ನಿಮಗೆ ಕೊಟ್ಟಿರೋದು ಇದರಲ್ಲಿದೆ, ಸಂವಿಧಾನ ಕೊಟ್ಟಿದೆ ನಿಮಗೆ. 50A ಓದಿ ನೀವು, ಅಲ್ಲ 51A ನೀವು ಗೂಗಲ್ ಮಾಡಿ ನೋಡಿ, ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ ನಿಮಗೆ.
ಇವಾಗ ಕೈಯಲ್ಲಿ ಹಾಕೊಂಡ್ರೆ ನೋಡಿ ಒಳಗಡೆ ಹೋಯ್ತು, ಮುಟ್ಟಿದ ತಕ್ಷಣ ನೋಡಿ ಇಲ್ಲಿ ಒಳಗಡೆ ಹೋಯ್ತು ನೋಡಿ, ಟಚ್ ಮಾಡಿದ ತಕ್ಷಣ ಒಳಗಡೆ ಹೋಯ್ತು ನೋಡಿ, ಎಷ್ಟು ಸೆನ್ಸಿಯೇಷನ್ ಇದೆ ಅಂತ ಅದಕ್ಕೆ. ನೋಡಿಲ್ಲ ಬಾ ಇಲ್ಲಿ ತಗೋಲ್ಲ ನೋಡು, ಇಲ್ಲಿದೆ ನೋಡಿ. ಉತ್ತ ಸ್ನೇಕ್ ಕಟ್ಟಲ್ಲ, ಆ್ಯಂಡ್ ಕಟ್ಟಲ್ಲ, ಕಟ್ಟೋದು ಯಾವುದು ಟರ್ಮೈಟ್ಸ್. ಓಕೆ, ಗೆದ್ಲುಳ ಹುಟ್ಟ ಕಟ್ಟುತ್ತೆ. ಹಾಗಾದ್ರೆ ಗೆದ್ಲುಳ ಹುಟ್ಟ ಕಟ್ಟುತ್ತೆ ಅಂತಂದ್ರೆ ಆವಿರುತ್ತಾ ಇದ್ರಲ್ಲಿ ಹೋಗಿ? ಹೌದು. ಹುಳ ಯಾವಾಗ ಆಚೆ ಬರುತ್ತೆ? ಓಕೆ, ಇದು ಉತ್ತ ಇದೆಯಲ್ಲ, ಇದು ಬಂದ್ಬಿಟ್ಟು ಇದನ್ನ ಕಟ್ಟೋದ್ ಬಂದ್ಬಿಟ್ಟು ಗೆದ್ಲುಳ. ಓಕೆ, ಕೇಳಿಸ್ತಾ ಇದೆಯಾ? ಗೆದ್ಲುಳ ಬಂದ್ಬಿಟ್ಟು ಇದನ್ನ ಉತ್ತ ಕಟ್ಟೋದು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಓಪನ್ ಆಗಿರೋ ಹತ್ರ ಗೆದ್ಲುಳ ಇದೆ ಇಲ್ಲಿ. ಓಕೆ, ನೀವು ಒಳಗಡೆ ನೋಡಿದ್ರೆ ಗೆದ್ಲುಳ ಇದೆ. ಅದು ಗೆದ್ಲುಳ ನಾರ್ಮಲ್ ಆಗಿ ಒಂದೇ ಗೆದ್ಲುಳ ಬಂದು ಉತ್ತ ಕಟ್ಟಲ್ಲ. ಇದ್ರಲ್ಲೂ ಕಿಂಗ್ ಅಂಡ್ ಕ್ವೀನ್ಸ್ ಅಂತ ಇರ್ತಾರೆ. ಇದ್ರಲ್ಲೂ ಸಹ ಗೆದ್ಲಲ್ಲಿ ಏನಾಗುತ್ತೆ ಅಂತಂದ್ರೆ ಕ್ವೀನ್ ಅಂತ ಇರ್ತಾರೆ, ಅದ್ರ ಸುತ್ತ ಸೋಲ್ಜರ್ಸ್ ಇರ್ತಾರೆ. ಓಕೆ, ಆ ಸೋಲ್ಜರ್ಸ್ ಬಂದ್ಬಿಟ್ಟು ಈ ಉತ್ತ ಕಟ್ಟೋದು. ಇನ್ನೊಂದು ಅಡ್ವಾಂಟೇಜ್, ನೀವು ಗೆದ್ಲು ಇದನ್ನ ನೋಡ್ತಾ ಇದ್ದೀರಲ್ಲ, ಸಿವಿಲ್ ಸ್ಟ್ರಕ್ಚರು ಇದೇ ತರ ಕೆಳಗಡೆನೂ ಇರುತ್ತೆ. ಆಕ್ಚುಲ್ ಆಗಿ ವೀಕ್ ಝೋನ್ ಇರೋ ಹತ್ರ ಅಷ್ಟೇ ಉತ್ತ ಕಟ್ಟೋದು. ಆ ವೀಕ್ ಝೋನ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಕೆಳಗಡೆ ಫ್ರಾಕ್ಚರ್ ಇರುತ್ತೆ. ನಮಗೆ ನೀವು ನೆಕ್ಸ್ಟ್ ಜಿಯೋ ಹತ್ರ ಹೋದಾಗ ಹೇಳ್ತೀವಿ. ಮತ್ತೆ ಯಾರೋ ಒಬ್ರು ಕೇಳಿದ್ರು, ಇಟ್ಸ್ ಎ ಬಯೋ ಪಾರ್ಕ್ ಯಾಕೆ ಅಂತೀರಾ ಅಂತ. ಇಟ್ಸ್ ನಾಟ್ ಅಟ್ ಆಲ್ ಎ ಬಯೋ ಪಾರ್ಕ್, ಇಟ್ಸ್ ಎ ಬಯೋ ಜಿಯೋ ಹೈಡ್ರೋ ಪಾರ್ಕ್. ಯೂನಿವರ್ಸಿಟಿಯಲ್ಲಿ ಇರೋದು ಬಯೋ ಜಿಯೋ ಹೈಡ್ರೋ ಪಾರ್ಕ್ ಹೇಳ್ತೀನಿ. ಬಯೋಲಜಿ ಅಂದ್ರೆ ವಾಟ್ ಎವರ್ ವಿ ಆರ್ ಸೀಯಿಂಗ್ ಬಯೋಲಜಿ. ಜಿಯೋಲಜಿ ವಿ ಆರ್ ಗೋಯಿಂಗ್ ಅಂಡ್ ಶೋಯಿಂಗ್ ದಿ ಅರ್ತ್ ರಾಕ್ಸ್. ನೀವೇನು ಇದರಲ್ಲಿ ಲಾಲ್ಬಾಗ್ ಅಲ್ಲಿ ಏನ್ ರಾಕ್ ನಡೀತಾ ಇದೆಯಲ್ಲ, ವಿ ಆರ್ ಗೋಯಿಂಗ್ ಟು ಶೋ ದಟ್ ಒನ್ ಇನ್ ನೆಕ್ಸ್ಟ್ ಸ್ಪಾಟ್. ಓಕೆ, ಹೈಡ್ರೋ, ವಿ ಹ್ಯಾವ್ ಎ ಹೈಡ್ರೋ ವಾಟರ್ ಕನ್ಸರ್ವೇಷನ್ ಸಿಸ್ಟಮ್ ಇಸ್ ದೇರ್. ಇಫ್ ಯು ಗೋ ಟು ಎ ಬಯೋ ಪಾರ್ಕ್ 1 ಯು ವಿಲ್ ಗೆಟ್ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವಾಟರ್. ಮೇ ಬಿ ನೆಕ್ಸ್ಟ್ ಟೈಮ್ ನಿಮ್ಮ ಮಕ್ಳನ್ನ ಕರ್ಕೊಂಡು ಬಂದರೆ ಪಾರ್ಕ್ 1ಗೆ ಹೋದರೆ ವಾಟರ್ ಕನ್ಸರ್ವೇಷನ್ ಯಾವ ಥರ ನಡೆಯುತ್ತೆ, ಯಾವ ಥರ ಆಗುತ್ತೆ ಅಂತ ಒಂದು ಪ್ರಾಕ್ಟಿಕಲ್ ಆಗಿ ತೋರಿಸ್ಬೋದು. ಆ್ಯಕ್ಚುಲಾಗಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಾಗಿ ಸಿಲ್ಟ್ ಅಕ್ಯುಮಿಲೇಷನ್ ಇದೆ, ಚೆಕ್ ಡ್ಯಾಮ್ಸ್ ಇದೆ, ಬಟ್ ಅಯಾಸಿನ್ ಅಂತ ಬೆಳೆಯುತ್ತೆ. ಕೇಳಿದ್ದೀರಾ ಯಾಕೆ ಬೆಳೆಯುತ್ತೆ ಅಯಾಸಿನ್? ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ನೀವು ಬಯೋ ಪಾರ್ಕ್ 1ಗೆ ಕರ್ಕೊಂಡು ಬಂದರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ತುಂಬ ಎಕ್ಸ್ಪ್ಲನೇಷನ್ ಅಲ್ಲಿ ಸಿಗುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ ಎಂತಹ ಅದ್ಭುತವಾದ ಜಾಗವಿದು. ಇಂತಹ ಒಂದು ಅದ್ಭುತವಾದ ಪ್ರಕೃತಿ ತಾಣ ನಮ್ಮ ಬೆಂಗಳೂರಿನಲ್ಲೇ ಇದೆ ಅಂದ್ರೆ ನಂಬಲು ಸಾಧ್ಯವೇ? ಹೌದು ಸ್ನೇಹಿತರೆ, ಬೆಂಗಳೂರಿನ ಜ್ಞಾನಭಾರತಿ ಆವರಣದಲ್ಲಿರುವ ಈ ಬಯೋ ಜಿಯೋ ಹೈಡ್ರೋ ಪಾರ್ಕ್ ನಿಜಕ್ಕೂ ಪ್ರಕೃತಿಯ ಒಂದು ಅದ್ಭುತ ಕೊಡುಗೆ. ಆದ್ರೆ ಈ ಅದ್ಭುತ ತಾಣ ಇಂದು ನಮ್ಮ ಕಣ್ಮುಂದೆ ಕಾಣಿಸಿಕೊಳ್ಳಲು ಅನೇಕ ಜನರ ಪರಿಶ್ರಮ, ಬೆವರು ಮತ್ತು ನಿಸ್ವಾರ್ಥ ಸೇವೆ ಕಾರಣವಾಗಿದೆ. ಈ ಕಾರ್ಯದ ಹಿಂದೆ ದುಡಿದ ಪ್ರತಿಯೊಬ್ಬರನ್ನು ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ಸ್ಮರಿಸುವುದು ನಮ್ಮ ಕರ್ತವ್ಯ. ನೀವು ಕೂಡ ಒಮ್ಮೆ ಬಂದು ಈ ಪ್ರಕೃತಿಯ ಸೌಂದರ್ಯವನ್ನು ಸವಿಯಲೇಬೇಕು. ಪುಸ್ತಕಗಳಲ್ಲಿ ಓದಿದ್ದ ವಿಚಾರಗಳನ್ನು ಇಂದು ನಮ್ಮ ಮಕ್ಕಳು ಕಣ್ಣಾರೆ ಕಂಡರು, ಅನುಭವಿಸಿದರು ಮತ್ತು ಪ್ರಶ್ನೆಗಳ ಮೂಲಕ ಇನ್ನಷ್ಟು ತಿಳಿದುಕೊಂಡರು. ಪ್ರಕೃತಿಯೇ ಇಂದು ನಮ್ಮ ತರಗತಿಯಾಗಿತ್ತು, ಮರಗಿಡಗಳೇ ನಮ್ಮ ಪುಸ್ತಕಗಳಾಗಿದ್ದವು. ಪ್ರತಿಯೊಂದು ಜೀವಿಯು ನಮಗೆ ಒಂದು ಹೊಸ ಪಾಠವನ್ನು ಕಲಿಸಿತು. ಈ ಸುಂದರ ಅನುಭವದೊಂದಿಗೆ ಇಂದಿನ ನಮ್ಮ ಜ್ಞಾನದೀಪಂ ಪ್ರಕೃತಿಯ ಚಾರಣವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಜೈ ಹಿಂದ್, ಜೈ ಶ್ರೀರಾಮ್. ನಾನೇ ಭಾಗ್ಯವಂತ.